ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ವಿದ್ಯಾರ್ಥಿಗಳೇ, ನಾನು ಪ್ರತಿದಿನ ತರಗತಿ ಮಾಡೋ ರೀತಿಯಲ್ಲಿ ಇವತ್ತಿನ ತರಗತಿ ಬಂದುಬಿಟ್ಟು 41ನೇ ತರಗತಿ VAO ಪರೀಕ್ಷೆಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಈ ಒಂದು ತರಗತಿಗಳನ್ನು ಮಾಡಲ್ಪಟ್ಟಿದೆ. ಸಂಪೂರ್ಣವಾಗಿ ತರಗತಿಗಳು ನಡೀತಾ ಹೋಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಈ ಒಂದು ತರಗತಿಗಳನ್ನು ನೋಡೋ ರೀತಿಯಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಬೇಕು. ಅದರ ಜೊತೆಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ, ಜೊತೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ನಾವು ತರಗತಿಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ನಾನು ಪ್ರತಿದಿನ ಹೇಳೋ ರೀತಿಯಲ್ಲಿ ನಮ್ಮ ಒಂದು ಬ್ಯಾಚನ್ನು ಡೈಲಿ ನಾನು ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಬರೀ ನಮ್ಮ ಒಂದು ತರಗತಿಗಳನ್ನು ಓದಿದರೆ 100% ಹೇಳ್ತೀನಿ, ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಆಗಲ್ಲ. ಬಟ್ ನೀವೇನಾದರೂ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ ಜೊತೆಗೆ ತರಗತಿಗಳನ್ನ ನೋಡಿದರೆ ನಿಮಗೆ 100% ಹೇಳ್ತೀನಿ, ನೀವು ಕರೆಕ್ಟಾಗಿ ಓದಿದಿರಿ ಅಂತ ಅಂದರೆ ಪೇಪರ್ 1 ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಪೇಪರ್ 2 ಬಂದುಬಿಟ್ಟು ನಿಮ್ಮ ಒಂದು ಎಷ್ಟು ನೀವು ಓದ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಓಕೆನಾ? ಬರೀ ಪೇಪರ್ 1 GK ಒಂದೇ ಓದ್ತೀನಿ ಅಂತ ಅಂದರೂ ಕೂಡ ಸೆಲೆಕ್ಷನ್ ಆಗೋದಿಲ್ಲ. ಎರಡೂ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ, ಅದಕ್ಕಾಗಿ ಗೊತ್ತಿರಲಿ. ಬಟ್ GK ವಿದ್ಯಾರ್ಥಿಗಳಿಗೆ ಅಥವಾ GK ಏನು ಓದಬೇಕು ಎಂಬತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಇದೇ ಒಂದು ಬ್ಯಾಚ್ ಸಾಕು. 501 ರೂಪಾಯಿಲಿ ನಿಮಗೆ ಸಂಪೂರ್ಣವಾಗಿ GKಯನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ಒಂದು ಸಂಪೂರ್ಣ ಬ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗಿದ್ದು ಈ ಒಂದು ಬ್ಯಾಚನ್ನು ನೀವು ತೊಗೊಂಡ್ರೆ 100% ನೀವು ಕ್ಲಿಯರ್ ಮಾಡ್ತೀರಾ. ಓಕೆನಾ? ಆಲ್ರೆಡಿ ತೊಗೊಂಡಿರೋರು ಕೂಡ ತುಂಬ ಚೆನ್ನಾಗಿ ರಿವ್ಯೂಸನ್ನು ಕೊಡ್ತಿದ್ದಾರೆ. ಕರೆಕ್ಟಾಗಿ ಎಲ್ಲರೂ ಕೂಡ ಕವರ್ ಮಾಡಿದ್ದೀರಾ ಸರ್ ಅಂತ. ಅದಕ್ಕೆ ನಿಮಗೇನಾದರೂ ಆಲ್ರೆಡಿ ತೊಗೊಂಡಿರಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಬೇರೆ ವಿದ್ಯಾರ್ಥಿಗಳು ಕೂಡ ಅವರನ್ನು ನೋಡಿ ನೀವು ಕೂಡ ತೊಗೊಳ್ಳಿ. ಓಕೆನಾ? ನಿನ್ನೆ ಕ್ಲಾಸಲ್ಲಿ ಯಾರೂ ಕೂಡ ಜಾಸ್ತಿ ಜನ ಕಮೆಂಟ್ ಹಾಕಿಲ್ಲ. ಇವತ್ತಿನ ಪ್ರಶ್ನೆಗೆ ಎಲ್ಲರೂ ಕೂಡ ಕಮೆಂಟ್ ಹಾಕಬೇಕು. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈಗ ನಾವು ತರಗತಿಗಳನ್ನು ಶುರು ಮಾಡೋಣ. ಅದಕ್ಕೂ ಮುಂಚಿತವಾಗಿ ಇನ್ನೊಂದು ಸ್ಮಾಲ್ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಟೆಸ್ಟ್ ಬ್ಯಾಚ್ ಕೂಡ ನಾವು ಈಗಾಗಲೇ ಲಾಂಚ್ ಮಾಡಿದ್ದೀವಿ. ಏನಪ್ಪ ಟೆಸ್ಟ್ ಬ್ಯಾಚ್ ಅಂತ ಅಂದರೆ ನೀವು ಏನು ಓದಿರ್ತೀರಲ್ವ ನಮ್ಮ ಒಂದು PDF ಅದರ ಮೇಲೆ ನಾವು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ಒಂದು ಬ್ಯಾಚ್ ಮಾಡಿದ್ದೀವಿ. ಇದು 201 ರೂಪಾಯಿಗೆ ನಿಮಗೆ ಈ ಒಂದು ಬ್ಯಾಚ್ ಸಿಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಈ ಒಂದು ಟೆಸ್ಟ್ ಬ್ಯಾಚನ್ನು ಎನ್ರೋಲ್ ಮಾಡ್ಕೋಬೋದು. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಎಕ್ಸಾಮ್ ಆಗೋದಕ್ಕಿಂತ ಮುಂಚಿತವಾಗಿ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ಓದಿ ನೀವು 100% ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಈಗ ಡೈರೆಕ್ಟಾಗಿ ಬನ್ನಿ. ಇದು ಲ್ಯಾಂಡ್ ಸರ್ವೇರ್ ಬ್ಯಾಚ್, ಯಾರಾದ್ರಿಗೆ ಬೇಕು ಅಂತ ತೊಗೋಬೋದು. ನೆಕ್ಸ್ಟು ಪ್ರಚಲಿತ ಘಟನೆಗಳಿಗೆ ಬರೋದಾದರೆ ಪ್ರತಿ ಒಂದು ತಿಂಗಳಿಗೆ ನಾವು 25 ರೂಪಾಯಿಲಿ ಸಂಪೂರ್ಣವಾಗಿ ಆ ಒಂದು ತಿಂಗಳ ಮೇನ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಬದೇ 6 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂತಂದರೆ 100 ರೂಪಾಯಿ ಒಳಗೆ ನಿಮಗೆ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಯಾರಿಗಾದರೂ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ ನೀವು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ? ಈಗ ಡೈರೆಕ್ಟಾಗಿ ಬನ್ನಿ. ಮೊದಲನೇ ಪ್ರಶ್ನೆ ಇದೆ, ಸಂಪೂರ್ಣ ಬ್ಯಾಚ್ ಯಾರಿಗೆ ಬೇಕು ಎಲ್ಲರೂ ಕೂಡ ನೀವು ತೊಗೋಬೋದು. ಇನ್ನೊಂದ್ಸಲಿ ನಾನು ತೋರಿಸ್ಬಿಡ್ತೀನಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ತೊಗೊಳ್ಳಿ. ವಿದ್ಯಾರ್ಥಿಗಳೇ, ಮೊದಲು ನೀವು ತರಗತಿನ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಕೊನೆಗೂ ಕೂಡ ನಾನು ಒಂದ್ಸಲಿ ತೋರಿಸ್ತೀನಿ, ಆವಾಗಲೂ ಕೂಡ ತೊಗೋಬೋದು. ಓಕೆನಾ? ನೋಡಿ ವಿದ್ಯಾರ್ಥಿಗಳೇ, ನಾನು ಫಂಡಮೆಂಟಲ್ ರೈಟ್ಸ್ ಇದು 4ನೇ ತರಗತಿ. ಯಾಕಪ್ಪ ಅಂತ ಅಂದರೆ ಮೂಲಭೂತ ಹಕ್ಕುಗಳು ಅಂತ ಬಂದಾಗ ಇದರ ಮೇಲೆ 100% ಕ್ವಶನ್ ಆಗುತ್ತೆ. ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಥಿಯರಿ ಕ್ಲಾಸ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಒಂದು ಕ್ವಶನ್ಸ್ಗಳನ್ನು ಮಾಡಬೇಕಿತ್ತು, ಅದನ್ನು ನಾನು ಇವತ್ತಿನ ತರಗತಿಯಲ್ಲಿ ಮಾಡಿಕೊಡ್ತೀನಿ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗಿ. ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವುದು ಕೂಡ ಮಿಸ್ ಮಾಡಬೇಡಿ. ಎಲ್ಲ ಕ್ವಶನ್ಸ್ ಕೂಡ ಹೇಳಿಕೆ ರೂಪದ ಕ್ವಶನ್ಸ್ ಆಗಿದ್ದಾವೆ. ಅದಕ್ಕಾಗಿ ಏನು ಕೂಡ ಮಿಸ್ ಮಾಡ್ಕೊಂಡು ಹೋಗಬೇಡಿ. ಇಲ್ಲಿಂದ 100% ನಿಮಗೆ ಜಾಬ್ ಆಗುತ್ತೆ. ನೀವು ಕರೆಕ್ಟಾಗಿ ಓದ್ಕೊಂಡು ಹೋಗಿ. ಮತ್ತು ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಅಥವಾ ಇಲ್ಲಿ ಸಂವಿಧಾನ ಅಂತ ಬಂದಾಗ ನೀವು 100% ಸ್ಕೋರ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಿಸ್ಟ್ರಿ ಥರ ಅಲ್ಲ ಇದು. ನೀವು ಎಷ್ಟೇ ಓದಿದ್ರು ಯಾವುದಾದ್ರೂ ಒಂದು ಕ್ವಶನ್ ಬೇರೆನ ತೆಗೆದುಕೊಂಡು ಬಂದರು ಅಂತ ಅಂದರೆ ಹಿಸ್ಟ್ರಿಲಿ ನಾವು 100% ಸ್ಕೋರ್ ಮಾಡೋದಕ್ಕೆ ಆಗೋಲ್ಲ. ಬಟ್ ಪೊಲಿಟಿಕಲ್ ಸೈನ್ಸ್ ಆಗಲ್ಲ. ಸಂವಿಧಾನ ಓದ್ಬಿಟ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಈಗ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ನೋಡಪ್ಪ ಅಂತ ಇಲ್ಲಿ ಟೋಟಲ್ ಆಗಿ 3 ಹೇಳಿಕೆಗಳು ಕೊಟ್ಟಿದ್ದಾರೆ. ಒಂದೊಂದೇ ಹೇಳಿಕೆಯನ್ನು ಈಗ ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಹೇಳಿಕೆ ಏನಿದೆ, ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ ಒಳಗೊಂಡಿದೆ. ತುಂಬ ಸಲ ಕೇಳಿದ್ದಾರೆ ವಿದ್ಯಾರ್ಥಿಗಳೇ, ಪೊಲೀಸ್ ಕಾನ್ಸ್ಟೇಬಲ್ಗೆ ಸೇಮ್ ಇದೇ ರೀತಿ ಕೇಳಿದ್ದಾರೆ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ನೀವು ಏನು ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೇಳಿದರು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿದರು ತುರ್ತು ಪರಿಸ್ಥಿತಿ ಎಷ್ಟನೇ ಭಾಗದಲ್ಲಿದೆ ಅಂತ. ಅದಕ್ಕಾಗಿ ಈ ರೀತಿ ಕೇಳ್ಬೋದು ವಿದ್ಯಾರ್ಥಿಗಳೇ. 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ, ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಪ್ರಶ್ನೆ ಆಗ್ಬೋದು, ಗೊತ್ತಿರಲಿ. ಇಲ್ಲಿಂದ ತುಂಬ ಕನ್ಫ್ಯೂಸ್ ಆಗಿ ಆನ್ಸರನ್ನು ತಪ್ಪು ಮಾಡ್ತೀರಾ. ಅದಕ್ಕಾಗಿ 3ನೇ ಒಂದು ಭಾಗದಲ್ಲಿ ಏನಪ್ಪ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಏನು ಹೇಳಿಕೆ ಇದೆ ಅದು ಸರಿ ಇದೆ. ಓಕೆನಾ? ಅರ್ಥ ಆಯ್ತಾ? ಅದೇ ರೀತಿ ನೋಡಿ, 2ನೇ ಹೇಳಿಕೆ ಏನಿದೆ, ಭಾಗ 3 ಅಥವಾ ಮೂಲಭೂತ ಹಕ್ಕುಗಳು 12ನೇ ವಿಧಿಯಿಂದ 35ನೇ ವಿಧಿಗಳವರೆಗೆ ಒಳಗೊಂಡಿದೆ.
ನಾನು ಹಿಂದಿನ ಒಂದು ತರಗತಿಯನ್ನು ಅಥವಾ ಈ ಒಂದು ಹಿಂದಿನ ಒಂದು ಏನು ಕ್ಲಾಸನ್ನು ಮಾಡಬೇಕಾದ್ರೆ ಹೇಳಿದ್ದೆ 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಈ ಒಂದು ಮೂಲಭೂತ ಹಕ್ಕುಗಳು ಕಂಡುಬರುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು 2ನೇ ಹೇಳಿಕೆ ಕೂಡ ಇಲ್ಲಿ ಸರಿ ಆಗಿದೆ. ಅದೇ ರೀತಿ ನೋಡಿ 3ನೇ ಒಂದು ಹೇಳಿಕೆ ಏನಿದೆ, ಮೂಲಭೂತ ಹಕ್ಕುಗಳು ಸಂಪೂರ್ಣವಾದವು ಮತ್ತು ರಾಜ್ಯವು ಅವುಗಳ ಮೇಲೆ ಯಾವುದೇ ನಿರ್ಬಂಧ ವಿಧಿಸಲು ಸಾಧ್ಯವಿಲ್ಲ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಇಲ್ಲಿ ಇದೇ ರೀತಿ ಕೇಳ್ತಾರೆ ಇಂಗ್ಲೀಷಲ್ಲಿ ನೋಡಿ, ಫಂಡಮೆಂಟಲ್ ರೈಟ್ಸ್ ಆರ್ ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಅಂತ ಅಂದರೆ ಏನು? ಸಂಪೂರ್ಣ. ನಾವು ಫಂಡಮೆಂಟಲ್ ರೈಟ್ಸ್ನ ಏನಂದ್ರೂ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿಯಾಗಿ. ಮತ್ತು ಇಲ್ಲಿ ಇದು ಕೆನಾಟ್ ಬಿ ರಿಸ್ಟ್ರಿಕ್ಟೆಡ್ ಬೈ ದ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ರಾಜ್ಯದಿಂದ ಇದನ್ನು ಏನು ಮಾಡೋಕ್ಕೆ ಬರೋದಿಲ್ಲ, ನಿರ್ಬಂಧ ಮಾಡೋದಕ್ಕೆ ಬರೋದಿಲ್ಲ ಅಂತ. ಹಾಗಾಗಿ 3ನೇ ಹೇಳಿಕೆಯಲ್ಲಿ ತಪ್ಪು. ಯಾಕಪ್ಪ ಅಂತ ಅಂದರೆ ರಾಜ್ಯ ನಿರ್ಬಂಧವನ್ನು ಮಾಡ್ಬೋದು. ಯಾಕಪ್ಪ ಅಂತ ಅಂದರೆ ಎಮರ್ಜೆನ್ಸಿ ಪ್ರಾವಿಷನ್ ಅಥವಾ ತುರ್ತು ಪರಿಸ್ಥಿತಿ ಅಂತ ಬಂದಾಗ ರಾಷ್ಟ್ರಪತಿಯವರು 20 ಮತ್ತು 21 ಎಂಬತಕ್ಕಂಥ 2 ವಿಧಿಗಳನ್ನು ಬಿಟ್ಟು ಎಲ್ಲ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನು ಸ್ಥಗಿತಗೊಳಿಸಬಹುದು. ಅದಕ್ಕಾಗಿ 3ನೇ ಹೇಳಿಕೆ ಏನಿದೆ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ 1 ಮತ್ತು 2 ಮಾತ್ರ ಸರಿ. ಯಾವ ಆಪ್ಷನ್ ಇದಾವೆ ನೋಡಿ, 1 ಮತ್ತು 2 ಎಂಬತಕ್ಕಂಥ ಆಪ್ಷನಲ್ಲಿದೆ. ಇದಂತೂ ಅಲ್ಲ, ಇದಂತೂ ಅಲ್ಲ, ಇದಂತೂ ಅಲ್ಲ, ಬರೀ ಉಳಿದಿದ್ದು ಒಂದೇ ಒಂದು. ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಬಿ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಕರೆಕ್ಟಾಗಿ ನೋಡ್ಕೊಂಬಿಡಿ. ಇಲ್ಲಿಂದ ಪ್ರಶ್ನೆ ಆಲ್ರೆಡಿ ಬಂದಿದೆ, ಮುಂದೆಯೂ ಕೂಡ ಬರುತ್ತೆ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ. ಆಯಿತು, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಈ ರೀತಿಯಾಗಿದೆ ಮುಂದಿನ ಪ್ರಶ್ನೆ. ಮೊದಲು ನಾನು ನಿಮಗೆ ಅಂತಲೇ ಕೊಡ್ತೀನಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ. ನೀವು ಮಾಡಿಲ್ಲ ಅಂತಂದರೆ ಇಲ್ವ ನಾನು ಮಾಡೋದು. ಅದಕ್ಕಾಗಿ ನೀವೇನು ಮಾಡಬೇಕು, ನಾನು ಫೈನಲ್ ಆನ್ಸರ್ ಹೇಳೋದ್ರೊಳಗೆ ನೀವೇನು ಮಾಡಬೇಕು, ಓದ್ಬಿಡಬೇಕು ಬೇಗ ಬೇಗ. ಆಸ್ತಿ ಹಕ್ಕು ಈಗ ಮೂಲಭೂತ ಹಕ್ಕು ಅಲ್ಲ. 300A ವಿಧಿಯು ಆಸ್ತಿಯ ಹಕ್ಕಿಗೆ ಸಂಬಂಧ ಹೊಂದಿದೆ. 44ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. 31ನೇ ವಿಧಿಯು ಈಗಲೂ ಸಹ ಆಸ್ತಿಯ ಮೂಲಭೂತ ಹಕ್ಕಿನ ಮುಖ್ಯ ನಿಬಂಧನೆಗಳನ್ನು ಹೊಂದಿದೆ. ಈ ರೀತಿಯಾಗಿ ಓದ್ಬಿಟ್ಟು ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಆನ್ಸರ್ ಮಾಡಬೇಕು. ಇಲ್ಲ ಅಂತ ಅಂದರೆ ನೀವು ಎಕ್ಸಾಮ್ಸಲ್ಲಿ ಏನು ಓದ್ತೀರಾ, ನಾನು ಒಂದು ಪ್ರಶ್ನೆಯನ್ನು ಇಲ್ಲಿ ಮಿನಿಮಮ್ ಎಷ್ಟು ನಿಮಿಷ ತಗೊಳ್ತೀನಿ, ಮಿನಿಮಮ್ ನಾನು 4ರಿಂದ 5 ನಿಮಿಷ ತಗೊಳ್ತೀನಿ. ಯಾಕಪ್ಪ ತಗೊಳ್ತೀನಿ, ನಾನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಬಟ್ ನೀವು ಎಕ್ಸಾಮ್ಸ್ ಬಂದಾಗ ಇದೇ ಒಂದು ಪ್ರಶ್ನೆಗಳಿಗೆ ಇದೇ ಸೇಮ್ ಕ್ವಶನ್ ಇರುತ್ತೆ, ಇದೇ 4 ಹೇಳಿಕೆ ಕೊಡುವಂಥ ಒಂದು ಪ್ರಶ್ನೆ ಇರುತ್ತೆ. ಆ ಒಂದು ಪ್ರಶ್ನೆಗೆ ನೀವು 4ರಿಂದ 5 ನಿಮಿಷ ಕೊಟ್ಟರೆ ನಿಮಗಿರೋದೆಷ್ಟು, ಬರೀ 120 ನಿಮಿಷ. 120 ನಿಮಿಷದಲ್ಲಿ 4 ನಿಮಿಷ ಒಂದು ಕ್ವಶನಿಗೆ ಕೊಟ್ಟರೆ ಅಂತ ಅಂದರೆ 100 ಕ್ವಶನ್ ಇರುತ್ತೆ ವಿದ್ಯಾರ್ಥಿಗಳೇ. ಎಲ್ಲವಕ್ಕೂ ಕೂಡ ಆನ್ಸರ್ ಮಾಡೋದಕ್ಕಾಗಲ್ಲ ಅಲ್ವಾ. ಅದಕ್ಕಾಗಿ ನೀವೇನು ಮಾಡಬೇಕು, ಸ್ಪೀಡ್ ರೀಡಿಂಗ್ ಮಾಡಬೇಕು ವಿದ್ಯಾರ್ಥಿಗಳೇ. ನಾನು ಎಲ್ಲದೂ ಕೂಡ ಕಲಿಸ್ಕೊಡ್ತೀನಿ. ಬರೀ ನನ್ನ ತರಗತಿಗಳನ್ನು ನೋಡಿಬಿಟ್ರೆ ನೀವು 100% ಎಕ್ಸಾಮ್ಸ್ ಕ್ಲಿಯರ್ ಮಾಡಿಬಿಡ್ತೀರಾ ಅಂತ ಅಲ್ಲ. ಯಾಕಪ್ಪ ಅಂತಂದರೆ ಸ್ಪೀಡ್ ಕೂಡ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಇಲ್ಲಿ ಸ್ಪೀಡಾಗಿ ಕ್ವಶನ್ಸ್ನ ಓದಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಾಮ್ಸಲ್ಲಿ ಕರೆಕ್ಟಾಗಿ ರೌಂಡನ್ನು ತುಂಬಿದರೆ ಮಾತ್ರ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀರಾ. ನನಗೇನಿದೆ 500 ಹುದ್ದೆಗಳಲ್ಲಿ ಮಿನಿಮಮ್ ನಾನು 100 ಜನ ವಿದ್ಯಾರ್ಥಿಗಳನ್ನು ನಾನು ಸೆಲೆಕ್ಷನ್ ಮಾಡಿಸಿದರೆ ನನ್ನ ಒಂದು ಜೀವನ ಸಾರ್ಥಕ ಆಗಿಬಿಡುತ್ತೆ. ಓಕೆನಾ, 100 ಮನೆಗೆ ನಾನು ಅನ್ನ ಕೊಟ್ಟೋ ರೀತಿಯಲ್ಲಿ ಆಗಿಬಿಡುತ್ತೆ. ಅದಕ್ಕಾಗಿ ಅನ್ನ ನಾನು ಕೊಡ್ತಾ ಇಲ್ಲ, ಗೋರ್ಮೆಂಟ್ ಕೊಡ್ತಾ ಇದೆ. ಬಟ್ ನಾನೇನು ಮಾಡ್ತಾ ಇದ್ದೀನಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಇದು ಗೊತ್ತಿರಬೇಕು. ಅದಕ್ಕಾಗಿ ನಾನೇನು ಹೇಳ್ತಿದ್ದೀನಿ, ಏನು ಸ್ಪೀಡ್ ಬೇಕು ಅಂತ ಹೇಳಿರ್ತೀನಲ್ವ, ಆವಾಗ ಸ್ಪೀಡನ್ನು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಮಾಡೋದಕ್ಕಾಗಲ್ಲ. ಅದಕ್ಕೆ ಹೇಳ್ತೀನಿ, ನಾನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಬೇಗ ಬೇಗ ಆನ್ಸರ್ ಮಾಡಿಬಿಡಬೇಕು. ಆನ್ಸರ್ ಮಾಡಿದ ಮೇಲೆ ಏನು ಮಾಡಬೇಕು, ನಾನು ಹೇಳ್ತಕ್ಕಂಥ ಒಂದು ಇದನ್ನು ಅರ್ಥ ಮಾಡಿಕೊಂಡು ಏನು ನಾನು ಆನ್ಸರ್ ಮಾಡ್ತೀನಲ್ವ ಅವಾಗ ನೋಡ್ಕೋಬೇಕು, ಅಂದರೆ ನಾನು ಕರೆಕ್ಟ್ ಆನ್ಸರ್ ಮಾಡಿದ್ದೀನಾ ಇಲ್ವಾ ಅಂತ. ಓಕೆನಾ, ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಕೂಡ ಈಸಿಯಾಗಿ ನೀವೇನು ಮಾಡ್ಬೋದು, ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು. ಈಗ ನೋಡಿ, ಈಗ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಈ ಒಂದು ಹೇಳಿಕೆಗಳು ಅಂತ ಅಂದರೆ ಆಸ್ತಿಯ ಹಕ್ಕು ಅಂತ. ನೋಡಿ, ಆಸ್ತಿಯ ಹಕ್ಕು ಎಲ್ಲಿತ್ತು, ಮೊದಲು 19ನೇ ಒಂದು ವಿಧಿಯ ಅಡಿಯಲ್ಲಿ 19 ಕ್ಲಾಸ್ Fನ ಅಡಿಯಲ್ಲಿ ಈ ಒಂದು ಏನಿತ್ತು ಆಸ್ತಿ ಹಕ್ಕು ಇತ್ತು. ಏನು ಮಾಡಿದ್ರು, ಇದನ್ನು 44ನೇ ತಿದ್ದುಪಡಿ 1978ರಲ್ಲಿ ಈ ಒಂದು ಆಸ್ತಿಯ ಹಕ್ಕಿನ ಒಂದು ತಿದ್ದುಪಡಿಯನ್ನು ಮಾಡಿ ಇದನ್ನು 300A ಎಂಬತಕ್ಕಂಥ ವಿಧಿ ಒಳಗಡೆ ಹಾಕಿ ಇದೊಂದು ಸಂವಿಧಾನಾತ್ಮಕ ಒಂದು ಹಕ್ಕು, ಇದು ಆಸ್ತಿಯ ಹಕ್ಕು, ಇದೊಂದು ಮೂಲಭೂತ ಹಕ್ಕು ಅಲ್ಲ ಅಂತ ತೆಗೆದುಹಾಕಿದ್ರು. ಓಕೆನಾ, ಅದನ್ನು ಕೊಟ್ಟಿದ್ದಾರೆ. ನೋಡಿ, ಆಸ್ತಿಯ ಹಕ್ಕು ಈಗ ಮೂಲಭೂತ ಹಕ್ಕು ಅಲ್ಲ ಈಗ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸರಿ ಇದೆ. 300A ವಿಧಿಯು ಆಸ್ತಿಯ ಹಕ್ಕಿಗೆ ಸಂಬಂಧ ಹೊಂದಿದೆ. ಈಗಲೇ ಹೇಳಿದೆ ನಾನು, ಇದು ಕೂಡ ಸಂಬಂಧ ಹೊಂದಿದೆ, ಇದು ಕೂಡ ಸರಿ ಇದೆ. 44ನೇ ತಿದ್ದುಪಡಿ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ, ಯಾಕಂದರೆ ಈಗಲೇ ಹೇಳಿದೆ ನಾನು. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದಿದ್ದಾರೆ ಅಂತ ಅಂದರೆ 31ನೇ ವಿಧಿಯು ಈಗಲೂ ಆಸ್ತಿಯ ಮೂಲಭೂತ ಹಕ್ಕಿನ ನಿಬಂಧನೆಯಾಗಿದೆ ಅಂತ ಕೊಟ್ಟಿದ್ದಾರಲ್ವ, ಇದು ತಪ್ಪಿದು. ಈಗಲೂ ಕೂಡ ಇದೆ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ತಪ್ಪಾಗ್ತದೆ. ಆಪ್ಷನ್ 1, 2 ಮತ್ತು 3 ಮಾತ್ರ ಸರಿ. ಎಲ್ಲಿದೆ ನೋಡಿ, 1, 2 ಮತ್ತು 3 ಆಪ್ಷನ್ ಬಿ. ಅರ್ಥ ಆಯ್ತಾ? ಯಾರ್ಯಾರು ಆಪ್ಷನ್ ಬಿ ಕೊಟ್ಟಿದ್ದೀರಿ ನೋಡ್ಕೊಳ್ಳಿ.
ಯಾರ್ಯಾರು ಆಪ್ಷನ್ ಬಿ ಕೊಟ್ಟಿದ್ರಿ ಒಂದ್ಸಲಿ ನೋಡ್ಕೊಳ್ಳಿ. ಬನ್ನಿ ಈಗ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಏನಿದೆ ಇಲ್ಲಿ 32ನೇ ವಿಧಿಯ ಮುಖಾಂತರ ಏನಪ್ಪ ಅಂತಂದರೆ 5 ರಿಟ್ಗಳನ್ನು ಕೊಡ್ತೀರಾ. ಆ ಒಂದು ರಿಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ. ನೋಡಿ ಏನು ಪ್ರಶ್ನೆ, ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು 32ನೇ ವಿಧಿಯು ಸುಪ್ರೀಂ ಕೋರ್ಟ್ಗೆ ನೀಡುತ್ತದೆ. ಇದು ಮೊದಲನೇ ಹೇಳಿಕೆ. ನೆಕ್ಸ್ಟ್ ಎರಡನೇ ಹೇಳಿಕೆ ನೋಡಿ, 226ನೇ ವಿಧಿಯು ಹೈಕೋರ್ಟ್ಗಳಿಗೆ ಮೂಲಭೂತ ಹಕ್ಕುಗಳಿಗಾಗಿ ಮಾತ್ರ ರಿಟ್ಟನ್ನು ಹೊರಡಿಸುವ ಅಧಿಕಾರವನ್ನು ನೀಡುತ್ತದೆ. ಇದು ಎರಡನೇ ಹೇಳಿಕೆ. ನೆಕ್ಸ್ಟ್ ಮೂರನೇದು ನೋಡಿ, ಕಾನೂನು ಬಾಹಿರ ಬಂಧನದಿಂದ ಬಿಡುಗಡೆ ಮಾಡಲು ಹೇಬಿಯಸ್ ಕಾರ್ಪಸ್ ಎಂಬತಕ್ಕಂಥ ಒಂದು ರಿಟ್ಟನ್ನು ಬಳಸಬಹುದು. ನೆಕ್ಸ್ಟ್ 4ನೇ ಹೇಳಿಕೆ ನೋಡಿ, ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಯ ವಿರುದ್ಧ ಮ್ಯಾಂಡಮಸ್ ರಿಟ್ಟನ್ನು ಹೊರಡಿಸಲಾಗುವುದಿಲ್ಲ. ಹಾಗಾದರೆ ಯಾವ್ಯಾವ್ದು ಸರಿ ಇದೆ, ಯಾವ್ಯಾವ್ದು ಸರಿ ಇದೆ ನೋಡ್ಕೊಳ್ಳಿ. ಇವಾಗ ತುಂಬ ಇಂಪಾರ್ಟೆಂಟು, ಯಾರು ಆನ್ಸರ್ ಮಾಡಿದ್ದೀರಾ ಈಗ ನೀವು ಸರಿಯಾದ ಉತ್ತರವನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಓಕೆನಾ? ಈಗ ನೋಡಿ, ಮೂಲಭೂತ ಹಕ್ಕುಗಳು ಜಾರಿಗಾಗಿ ರಿಟ್ಗಳನ್ನು ಹೊರಡಿಸುವ ಅಧಿಕಾರವನ್ನು 32ನೇ ವಿಧಿಯು ಸುಪ್ರೀಂ ಕೋರ್ಟ್ಗೆ ನೀಡುತ್ತದೆ. ನೋಡಿ, 32ನೇ ವಿಧಿ ಮುಖಾಂತರ ಸುಪ್ರೀಂ ಕೋರ್ಟ್ ಈ ಒಂದು ಏನಪ್ಪ ಅಂತ ಅಂದರೆ 5 ರಿಟ್ಗಳನ್ನು ಹೊರಡಿಸಬಹುದು. ಅದೇ 226ನೇ ವಿಧಿ ಮುಖಾಂತರ ಹೈಕೋರ್ಟ್ ಏನು ಮಾಡ್ಬೋದು, ಈ ಒಂದು ರಿಟ್ಗಳನ್ನು ಏನು ಮಾಡ್ಬೋದು, ಹೊರಡಿಸ್ಬೋದು. ಆದರೆ ಈ ಒಂದು ಹೈಕೋರ್ಟ್ಗಳಿಗೆ ಅಧಿಕಾರ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳೇ. ರಿಟ್ ಅಂತ ಬಂದಾಗ ಹೈಕೋರ್ಟ್ಗೆ ಅಧಿಕಾರ ಜಾಸ್ತಿ ಇರುತ್ತೆ. ಏನಪ್ಪ ಜಾಸ್ತಿ ಇರುತ್ತೆ, ಇವರಿಗೆ ಈ ಒಂದು ಮೂಲಭೂತ ಹಕ್ಕು ಮಾತ್ರ ಅಲ್ಲದೆ ಬೇರೆ ಹಕ್ಕುಗಳಿಗೂ ಕೂಡ ಇವರೇನು ಮಾಡ್ಬೋದು, ರಿಟ್ಟನ್ನು ಜಾರಿಗೆ ಮಾಡ್ಬೋದು. ಓಕೆನಾ? ರಿಟ್ಟನ್ನು ಜಾರಿಗೆ ಮಾಡ್ಬೋದು. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಮೂಲಭೂತ ಹಕ್ಕುಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗತ್ತೆ. ಓಕೆನಾ? ಹಾಗಾಗಿ ನೀವು ಇಲ್ಲಿ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಿಸ್ತೀನಿ ನೋಡಿ. 2 ಇರತಕ್ಕಂಥ ಆಪ್ಷನ್ ತಪ್ಪಾಗುತ್ತೆ. ಆಪ್ಷನ್ ಎ ಯಲ್ಲಿ 2 ಇದೆ, ಹಾಗಾಗಿ ಇದು ಕೂಡ ತಪ್ಪು. ಆಪ್ಷನ್ ಸಿ ನಲ್ಲೂ ಕೂಡ 2 ಇದೆ, ಇದು ಕೂಡ ತಪ್ಪು. ಆಪ್ಷನ್ ಡಿ ನಲ್ಲೂ ಕೂಡ 2 ಇದೆ, ಇದು ಕೂಡ ತಪ್ಪು. ಉಳಿದಿದ್ದು ಮಾತ್ರ ಒಂದೇ ಒಂದು, ಅದು ಬಿ ಮಾತ್ರ. ಬಟ್ ನಾನೇನು ಮಾಡ್ತೀನಿ, ಇವಾಗ ಇನ್ನೂ 2 ಹೇಳಿಕೆ ಇದ್ದಾವೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ಇನ್ನೂ 2 ಹೇಳಿಕೆ ಏನಿದ್ದಾವೆ, ಕಾನೂನು ಬಾಹಿರ ಬಂಧನದಿಂದ ಬಿಡುಗಡೆ ಪಡೆಯಲು ಹೇಬಿಯಸ್ ಕಾರ್ಪಸ್ ಪಡೆಯಬಹುದು ಅಥವಾ ಈ ಒಂದು ರಿಟ್ಟನ್ನು ಬಳಸಬಹುದು. ಅಂದರೆ ಈಗ ಒಬ್ಬರನ್ನ ಯಾರನ್ನೋ ಪೊಲೀಸರು ಎಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ವಿತಿನ್ 24 hours ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಹಾಜರುಪಡಿಸಿಲ್ಲ ಅಂತ ಅಂದರೆ ಅವರನ್ನು ಏನು ಮಾಡ್ತಾರೆ, ಈ ಒಂದು ಕಾನೂನು ಬಾಹಿರ ಅಂತ ಅಂದ್ಕೊಂಡು ಅವರನ್ನು ಈ ಒಂದು ಹೇಬಿಯಸ್ ಕಾರ್ಪಸ್ ಎಂಬತಕ್ಕಂಥ ಒಂದು ರಿಟ್ಟನ್ನು ನಾವು ಏನು ಮಾಡ್ಬೋದು, ಅಧಿಕಾರವನ್ನು ಮಾಡ್ಬೋದು ಅಂತ. ಅದಕ್ಕಾಗಿ 3ನೇ ಹೇಳಿಕೆ ಕೂಡ ಸರಿ ಇದೆ. ನೆಕ್ಸ್ಟ್ ಕೊನೆಯದಾಗಿ ನೋಡಿ, ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಯ ವಿರುದ್ಧ ಮ್ಯಾಂಡಮಸ್ ರಿಟ್ಗಳನ್ನು ಹೊರಡಿಸಲಾಗುವುದಿಲ್ಲ. ಹೌದು ವಿದ್ಯಾರ್ಥಿಗಳಿಗೆ, ಖಾಸಗಿ ವ್ಯಕ್ತಿ ವಿರುದ್ಧ ಮಾಡೋದಕ್ಕಾಗೋದಿಲ್ಲ, ಒಂದು ಆರ್ಗನೈಸೇಷನ್ ಮೇಲೆ ಮಾಡ್ಬೋದು. ಓಕೆನಾ? ಒಂದು ಆರ್ಗನೈಸೇಷನ್ ಮಾಡ್ಬೋದು, ಒಂದು ಗೌರ್ಮೆಂಟ್ ಆಫೀಸ್ ಮೇಲೆ ಮಾಡ್ಬೋದು, ಎಲ್ಲದರ ಮೇಲೆ ಈ ಒಂದು ಮ್ಯಾಂಡಮಸ್ ರಿಟ್ಗಳನ್ನು ಏನು ಮಾಡ್ಬೋದು, ಹೊರಡಿಸ್ಬೋದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ. ಏನು ಸ್ವಾತಂತ್ರ್ಯ, ನಮಗೆ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್ ಅಂತ ಏನು ಕರಿತೀವಿ, ಸ್ವಾತಂತ್ರ್ಯದ ಹಕ್ಕು ಅಂತ. ಆ ಒಂದು ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ನೋಡಿ ಏನಿದೆ, ಮೊದಲನೇ ಹೇಳಿಕೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಸಮಾಜವಾದದ ಸಮಂಜಸವಾದ ನಿರ್ಬಂಧಗಳಿಗೆ ಒಳಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಸರಿ ಇದೆ. 19ನೇ ವಿಧಿಯ ಅಡಿಯಲ್ಲಿ ಶಸ್ತ್ರಸಜ್ಜಿತ ಸಭೆಗಳನ್ನು ನಡೆಸುವ ಸ್ವಾತಂತ್ರ್ಯವೂ ಇದೆ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿದು. ಶಸ್ತ್ರಸಜ್ಜಿತ ಅಂತ ಬಂದಾಗ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಏನು ಮಾಡೋದಕ್ಕೆ ಬರೋದಿಲ್ಲ, ಸಭೆಗಳನ್ನು ಮಾಡೋದಕ್ಕೆ ಬರೋದಿಲ್ಲ, ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಹಾಗಾಗಿ ಎರಡನೇ ಹೇಳಿಕೆಯಲ್ಲಿ ತಪ್ಪಾಗತ್ತೆ. ಓಕೆನಾ? ಶಸ್ತ್ರಸಜ್ಜಿತ ಅಂತ ಕೊಟ್ಟಿದ್ದಾರೆ, ಅಂದರೆ ಆರ್ಮಡ್ ಅಸೆಂಬ್ಲೀಸ್ ಅಂತ. ಆರ್ಮಡ್ ಅಸೆಂಬ್ಲೀಸ್ ಅಂತ ಅಂದರೆ ನಾವು ಗನ್ ತೊಗೊಂಡು ಅಸೆಂಬ್ಲಿ ಮಾಡ್ಬೋದು ಅಂತ, ಮಾಡೋದಕ್ಕೆ ಬರೋಲ್ಲ ಅಲ್ವಾ? ಹಾಗಾಗಿ ಎರಡನೇ ಹೇಳಿಕೆ ತಪ್ಪು. ನೆಕ್ಸ್ಟ್ 3ನೇ ನೋಡಿ, ಸಂಘಗಳನ್ನು ರಚಿಸುವ ಸ್ವಾತಂತ್ರ್ಯವು ಒಕ್ಕೂಟಗಳನ್ನು ರಚಿಸುವ ಸ್ವಾತಂತ್ರ್ಯವನ್ನು ಕೂಡ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯವನ್ನು ಖಾತರಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಹಾಗಾಗಿ 1, 3, 4 ಇಲ್ಲಿ ಸರಿಯಾಗಿರ್ತದೆ. ಎಲ್ಲಿದೆ? ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾರೆ. 1, 3 ಮತ್ತು 4 ಮಾತ್ರ. ಓಕೆನಾ? ಅರ್ಥ ಆಯ್ತಾ? ತುಂಬ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಟಫ್ ಮಾಡೋದಿಲ್ಲ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ತುಂಬ ವಿದ್ಯಾರ್ಥಿಗಳು ನನ್ನ ಒಂದು ತರಗತಿಯನ್ನು ನೋಡಿ, ತುಂಬ ವಿದ್ಯಾರ್ಥಿಗಳಿಗೆ ನನ್ನ ಒಂದು ತರಗತಿ ಇಷ್ಟ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡ್ತಾಯಿದ್ದೀರಾ. ಯಾರ್ಯಾರು ಇನ್ನೂ ಕೂಡ ಕಮೆಂಟ್ ಮಾಡಿಲ್ಲ, ಪ್ಲೀಸ್ ಈಗ ಒಂದು ಕಮೆಂಟ್ ಮಾಡಿ ನನ್ನ ಕ್ಲಾಸ್ ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ. ಮತ್ತು ಕೊನೆಯದಾಗಿ ಒಂದು ಕ್ವಶನ್ಗೆ ಆನ್ಸರ್ನ ಮಾಡೋದಕ್ಕೂ ಕೂಡ ಕೊಡ್ತೀನಿ, ಆವಾಗ ಆನ್ಸರ್ ಕೂಡ ನೀವು ಮಾಡ್ಬೋದು. ಓಕೆನಾ? ಈಗ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಏನಿದೆ ಸ್ಟೇಟ್ಮೆಂಟ್ಸು ನೋಡಿ, 32ನೇ ವಿಧಿ, ಇದು ಕೂಡ ರಿಟ್ಗಳಿಗೆ ಸಂಬಂಧಪಟ್ಟಂತೆ ಇದೆ. 32ನೇ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ 5 ವಿಧದ ರಿಟ್ಗಳನ್ನು ಹೊರಡಿಸಬಹುದು. ನಾನು ಈಗಾಗಲೇ ಹೇಳಿದ್ದೀನಿ 5 ವಿಧದ ಒಂದು ರಿಟ್ಗಳನ್ನು ಹೊರಡಿಸಬಹುದು ಅಂತ. ಯಾವ್ಯಾವ ರಿಟ್ಟವು? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋ ವಾರೆಂಟೋ,
ಇನ್ನೊಂದು ಯಾವುದು ಸರ್ಶ್ಯೂರರಿ ಕೋವಾರೆಂಟೋ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್. ಇನ್ನೊಂದು ಯಾವುದು ನೆನಪಾಗ್ತಿಲ್ವಲ್ಲ. ಕೋವಾರೆಂಟೋ ಆದಮೇಲೆ ಯಾವುದು? ಕೋವಾರೆಂಟೋ, ಸರ್ಶ್ಯೂರರಿ, ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್. ಇನ್ನೊಂದು ಯಾವುದು ನೆನಪಾಗ್ತಿಲ್ಲ ವಿದ್ಯಾರ್ಥಿಗಳು. ಇನ್ನೊಂದು ಯಾಕೆಂತಂದರೆ ತರಗತಿ ಮಾಡ್ತಾ ಇರ್ತೀನಲ್ವ, ಕಂಟಿನ್ಯೂಸ್ ಆಗಿ ಇಮ್ಮಿಡಿಯೇಟಾಗಿ ನೆನಪಾಗಲ್ಲ ಅವೆಲ್ಲ. ಓಕೆನಾ, ನಾನು ಹೇಳ್ತೀನಿ ಬಟ್ ಓಕೆನಾ. ಈಗ ನೋಡಿ, 32ನೇ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ 5 ವಿಧದ ರಿಟ್ಗಳನ್ನು ಹೊರಡಿಸಬಹುದು. ಸರಿ ಇದೆ. ನೆಕ್ಸ್ಟ್ 226ರ ವಿಧಿ ಅಡಿಯಲ್ಲಿ ಹೈಕೋರ್ಟ್ಗಳು ರಿಟ್ಗಳನ್ನು ಹೊರಡಿಸಬಹುದು. ಇದು ಕೂಡ ಸರಿ ಇದೆ. 32ನೇ ವಿಧಿಯು ಒಂದು ಮೂಲಭೂತ ಹಕ್ಕಾಗಿದೆ. ಇದು ಕೂಡ ಸರಿ ಇದೆ. 8ನೇ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ 4ನೇದು ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಹೇಳಿದ್ದಾರೆ. ಇದನ್ನು ಕೂಡ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಅದಕ್ಕಾಗಿ 4 ಕೂಡ ಇಲ್ಲಿ ಸರಿ ಇದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಮತ್ತು ಇಲ್ಲಿ ತುಂಬ ಇದೇ ರೀತಿ ಕೇಳ್ತಾರೆ ನಿಮ್ಮ ಒಂದು VA ಎಕ್ಸಾಮ್ಗೆ. ತುಂಬ ಡೆಪ್ತ್ ಕೂಡ ಹೋಗಲ್ಲ ಅವರು, ಇದೇ ರೀತಿ ಕೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆಯಿಂದ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 86ನೇ ಸಂವಿಧಾನ ತಿದ್ದುಪಡಿ ಅಂತ. ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಏನಪ್ಪ ಇವತ್ತಿನ ಹೇಳಿಕೆ ಅಂತ ಅಂದರೆ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 21A ಎಂಬತಕ್ಕಂಥ ವಿಧಿಯನ್ನು ಸೇರಿಸಲಾಯಿತು. ಏನಪ್ಪ 21A ಎಂಬತಕ್ಕಂಥ ವಿಧಿ ಏನು ಹೇಳುತ್ತೆ ನೋಡಿ ವಿದ್ಯಾರ್ಥಿಗಳೇ, ಇದು ಮೊದಲು ಇರಲಿಲ್ಲ. ಬಟ್ ಏನು ಮಾಡಿದರು, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಮಾಡಬೇಕು. ಕಡ್ಡಾಯ ಶಿಕ್ಷಣ ಅಂತ ಅಂದರೆ ಕಂಪಲ್ಸರಿ ಅವ್ರು ಸ್ಕೂಲಿಗೆ ಹೋಗಲೇಬೇಕು. ಅದಕ್ಕಾಗಿ ಕಡ್ಡಾಯ ಶಿಕ್ಷಣವನ್ನು ಮಾಡಿದರು. ಅದಕ್ಕೆ ಒಂದು ಈ ಕಾಯ್ದೆ ಬೇಕಲ್ವಾ, ಅದಕ್ಕಾಗಿ ಏನು ಮಾಡಿದರು, 86ನೇ ತಿದ್ದುಪಡಿ ಕಾಯ್ದೆಯನ್ನು 2002ರಲ್ಲಿ ಓಕೆನಾ, 2002ರಲ್ಲಿ ಈ ಒಂದು 21A ಎಂಬತಕ್ಕಂಥ ವಿಧಿಯನ್ನು ಸೇರಿಸಿದರು. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಓಕೆನಾ. ನೆಕ್ಸ್ಟು 2ನೇ ನೋಡಿ, 21A ಎಂಬತಕ್ಕಂಥ ವಿಧಿಯು 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧ ಹೊಂದಿದೆ. ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಮತ್ತು ಇನ್ನೊಂದು ಬರುತ್ತೆ, ಎಲಿಮೆಂಟರಿ ಎಜುಕೇಷನ್ ಅಂದರೆ 6 ವರ್ಷಕ್ಕಿಂತ ಕೆಳಗೆ ಇರತಕ್ಕಂಥ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಯಾವ್ದು ಕೊಡುತ್ತೆ, ಅದು 45ನೇ ವಿಧಿಯ ಮುಖಾಂತರ ಬರುತ್ತೆ. ಇದು ಕೂಡ ಆಲ್ರೆಡಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇದು ಕೂಡ ಕ್ವಶನ್ ಆಗಿದೆ, ಇದು ಕೂಡ ಕೇಳಿದ್ದಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, 6ರಿಂದ 14 ವರ್ಷ ಅಂತ ಬಂದಾಗ ಅದು 21A ಎಂಬತಕ್ಕಂಥ ವಿಧಿ. ಅದೇ ಏನಾದರೂ ನಿಮಗೆ ಲೆಸ್ ದ್ಯಾನ್ 6 ಏನೋ 6 ವರ್ಷಕ್ಕಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ ಅಂತ ಕೇಳಿದರೆ ಅದು 45ನೇ ವಿಧಿ. ತುಂಬ ಇಂಪಾರ್ಟೆಂಟು, ಆಲ್ರೆಡಿ ಕ್ವಶನ್ ಆಗಿದೆ. ನೆಕ್ಸ್ಟ್ ನೋಡಿ, 3ನೇದು 2009ರ ಮಕ್ಕಳ ಉಚಿತ ಕಡ್ಡಾಯ ಶಿಕ್ಷಣ ಮತ್ತು ಹಕ್ಕು ಕಾಯ್ದೆಯ ಒಂದು ಶಿಕ್ಷಣದ ಹಕ್ಕಿಗೆ ಕಾನೂನು ಆಧಾರವನ್ನು ಒದಗಿಸುತ್ತದೆ. ಏನಪ್ಪ ಅಂತಂದರೆ 2009ರ ಒಂದು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕೇನಿದೆ, ಅದು ಕಾಯ್ದೆಯ ಶಿಕ್ಷಣದ ಹಕ್ಕಿಗೆ ಕಾನೂನು ಆಧಾರವನ್ನು ಒದಗಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ನೆಕ್ಸ್ಟು 4ನೇದು 21A ವಿಧಿಯು ಎಲ್ಲ ನಾಗರಿಕರಿಗೆ ಉಚಿತ ಉನ್ನತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ. ನೋಡಿ ಏನಿದೆ, ಆಲ್ ಆರ್ಟಿಕಲ್ 21A ಗ್ಯಾರಂಟೀಸ್ ಫ್ರೀ ಹೈಯರ್ ಎಜುಕೇಷನ್ ಟು ಆಲ್ ಸಿಟಿಜನ್ಸ್. ಇದು ತಪ್ಪಿದು. ಉಚಿತ ಕಡ್ಡಾಯ ಶಿಕ್ಷಣ ಯಾರಿಗೆ, ಇಲ್ಲಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಫ್ರೀ ಎಜುಕೇಷನ್. ಬಟ್ ಏನಪ್ಪ ಅಂತ ಅಂದರೆ ಪ್ರೈಮರಿ ಎಜುಕೇಷನ್ ಅಂತ ಮಾತ್ರ. ಇಲ್ಲಿ ಹೈಯರ್ ಎಜುಕೇಷನ್ ಅಂತ ಬಂದಾಗ ಮೆಡಿಕಲ್ ಬರುತ್ತೆ ಹೈಯರ್ ಎಜುಕೇಷನಲ್ಲಿ, ಮತ್ತು ಇಲ್ಲಿ ಏನು ಬರುತ್ತೆ, BSc ಅಗ್ರಿಕಲ್ಚರ್ ಬರುತ್ತೆ, MSc ಬರುತ್ತೆ, ಇಂಜಿನಿಯರಿಂಗ್ ಬರುತ್ತೆ. ಇವೆಲ್ಲವೂ ಕೂಡ ಹೈಯರ್ ಕೋರ್ಸ್ಗಳು. ಇದು ಕೂಡ ಕಂಪಲ್ಸರಿ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 4ನೇ ಹೇಳಿಕೆ ತಪ್ಪು. ಅರ್ಥ ಆಯ್ತಾ? ತುಂಬ ಈಸಿಯಾಗಿ ಅರ್ಥ ಆಯ್ತಲ್ವ? 4ನೇ ಹೇಳಿಕೆ ಕೂಡ ತಪ್ಪಾಗ್ತದೆ. 4ನೇ ಹೇಳಿಕೆ ಎಲ್ಲೆಲ್ಲಿದೆ ಅದು ತಪ್ಪಾಗುತ್ತೆ. ಆಪ್ಷನ್ C ಕೂಡ ಬರಲ್ಲ, ಆಪ್ಷನ್ D ಕೂಡ ಬರಲ್ಲ. ಬಟ್ 3ನೇ ಹೇಳಿಕೆ ಸರಿ ಇದೆ. ಹಾಗಾಗಿ ಆಪ್ಷನ್ A ಕೂಡ ಬರಲ್ಲ. ಉಳಿದಿದ್ದು ಒಂದೇ ಒಂದು, ಯಾವುದಪ್ಪ ಅಂತ ಅಂದರೆ ಆಪ್ಷನ್ B ಸರಿಯಾದ ಉತ್ತರ. ಅರ್ಥ ಆಯ್ತಾ? ತುಂಬ ಈಸಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ತರಗತಿ ಬಂದುಬಿಟ್ಟು 41ನೇ ತರಗತಿ. ಇವತ್ತಿಗೆ ಮೂಲಭೂತ ಹಕ್ಕುಗಳು ಏನು ಟಾಪಿಕ್ ಇತ್ತು ಅದರ ಮೇಲೆ ಕ್ವಶನ್ಸನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಮುಂದಿನ ತರಗತಿಗಳಲ್ಲಿ ನಾನು ಏನಪ್ಪ ಅಂತಾರೆ ಪಾರ್ಟ್ 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡ್ತೀನಿ. ಈಗ ಡೈರೆಕ್ಟಾಗಿ ನಾನು ಡೈಲಿ ಏನು ಕ್ವಶನ್ಸ್ ಹೇಳ್ತೀನಿ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸಂಪೂರ್ಣ ಬ್ಯಾಚ್ ಯಾರು ಪರ್ಚೇಸ್ ಮಾಡಿಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ಯಾನರ್ ಇದೆ, ಅಮೌಂಟ್ ಇಷ್ಟು ಕಳಿಸ್ಬೇಕು. ಕಳಿಸಿದ ಒಂದು ಇದನ್ನು ಸ್ಕ್ರೀನ್ಶಾಟನ್ನು udyogjeevan12@gmail.comಗೆ ನೀವು ಕಳಿಸ್ಬೇಕು. ಇಮೇಲನ್ನು ನಾನು ಈಗ ತೋರಿಸ್ತೀನಿ. ವಿದ್ಯಾರ್ಥಿಗಳು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾರಾದರೂ ಪರ್ಚೇಸ್ ಮಾಡೋರಿದ್ರೆ ಮಾಡಿ. ನೆಕ್ಸ್ಟ್ ನೋಡಿ, udyogjeevan12@gmail.com ಅಂತ ಇಮೇಲ್ ID ಇದೆ. ಈ ಒಂದು ಇಮೇಲ್ ID ಮುಖಾಂತರ ನೀವು ಏನು ಮಾಡ್ಬೋದು, ಅಮೌಂಟನ್ನು ಸೆಂಡ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಕಳಿಸ್ಬೋದು. ಈಗ ಪ್ರಶ್ನೆ ಕೊಡ್ತೀನಿ ನೋಡಿ, ತುಂಬ ಇಂಪಾರ್ಟೆಂಟು. 86ನೇ ತಿದ್ದುಪಡಿ ಯಾವ ವರ್ಷದಲ್ಲಿ ನಡೆಯಿತು? ಆಪ್ಷನ್ A
2009, ಆಪ್ಷನ್ ಬಿ 2002, ಆಪ್ಷನ್ ಸಿ 2004, ಆಪ್ಷನ್ ಡಿ 2010. ವಿದ್ಯಾರ್ಥಿಗಳು ಇದಕ್ಕೆ ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.